ದೇಸಿ ಅಡುಗೆ ಮನೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿಲಿ ಬೇಂಗನ್ ಕಾ ಬರ್ತಾ, ಇಂಗ್ಲೀಷಲ್ಲಿ ರೋಸ್ಟೆಡ್ ಬ್ರಿಂಜಾಲ್ ಕರಿ, ಕನ್ನಡದಲ್ಲಿ ಬದನೆಕಾಯಿ ಗೊಜ್ಜು, ಏನಾದರೂ ಹೆಸರಿಂದ ಕರೀರಿ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ, ಗ್ರೇಟ್ ಪ್ಲೇಟ್ಸ್ ಚಾನೆಲ್ಗೆ ಸ್ವಾಗತ. ಮತ್ತೆ ತಡ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಒಂದು ಬೀಟಿ ಬದನೆಕಾಯಿ ಅಥವಾ ದಪ್ಪ ಬದನೆಕಾಯಿ ಅಂತೀವಲ್ಲ, ಅದನ್ನು ಒಂದು ತೊಗೊಂಡಿದ್ದೀನಿ. ಅದನ್ನು ಈ ರೀತಿ 3 ಕಡೆ ಲೈಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಕಟ್ ಮಾಡಿಬಿಡಿ, ಜಸ್ಟ್ ಓಪನ್ ಆಗೋ ಹಾಗೆ ಒಂದು 3 ಸ್ಲಿಟ್ಸ್ ಮಾಡಿದ್ರೆ ಸಾಕಾಗತ್ತೆ. ಈ ರೀತಿ ಸ್ಲಿಟ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಅದಕ್ಕೆ ಬೆಳ್ಳುಳ್ಳಿಗಳನ್ನ ಹಾಕೋತಾ ಇದ್ದೀನಿ. ಈ ರೀತಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಸಾರಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಬೆಳ್ಳುಳ್ಳಿನ ಅದರೊಳಗೆ ಒಂದೊಂದು ಸ್ಲಿಟ್ಸಿಗೆ 2 ಬೆಳ್ಳುಳ್ಳಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅದೇ ರೀತಿ ನಾನು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. 4 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಎಲ್ಲ ಸ್ಲಿಟ್ಸಿಗೂ ಒಂದೊಂದು ಹಸಿಮೆಣಸಿನ್ಕಾಯಿನ ಈ ರೀತಿ ಹಾಕ್ಕೋತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ ಬೆಳ್ಳುಳ್ಳಿ 6 ಮತ್ತು ಹಸಿಮೆಣಸಿನ್ಕಾಯಿನ 4 ತೊಗೊಂಡಿದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನಿಸಿದರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿನ ಜಾಸ್ತಿನೂ ತೊಗೋಬೋದು. ಈ ರೀತಿ ಎಲ್ಲ ಸ್ಲಿಟ್ಸ್ ಒಳಗೂ ನಾನು ಹಾಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಂಡಿದ್ದಂಥ ಬದನೆಕಾಯಿಗೆ ನಾನು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸರುಕೋತಾ ಇದ್ದೀನಿ. ಒಂದೇ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಅದ್ರ ಮೇಲೆ ಈ ರೀತಿ ಸರುಕೊಂಡು ಸ್ಟ್ಯಾಂಡ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಈ ರೀತಿ ನಾನು ಬೇಯಿಸ್ಕೊತಾ ಇದ್ದೀನಿ. ಎಲ್ಲ ಕೇಳಿರ್ಬೋದು, ಹಿಂದಿನ ಕಾಲದಲ್ಲಿ ಈ ಒಲೆಗಳಲ್ಲಿ ಮಾಡ್ತಾ ಇದ್ರಲ್ಲ ಅಡುಗೆ, ಆಗ ಕೆಂಡದಲ್ಲಿ ಈ ರೀತಿ ಸುಟ್ಕೊಂಡು ಮಾಡ್ತಾ ಇದ್ರಂತೆ. ಅದೇ ರೀತಿ ನಾವು ಈ ಒಂದು ರೆಸಿಪಿನ ಮಾಡ್ತಾ ಇರೋದು. ಆದರೆ ಒಲೆ ಇಲ್ಲದೆ ಇರೋ ಕಾರಣ ನಾವು ಸ್ಟವಲ್ಲೇ ಮಾಡ್ಕೋಬೇಕಾಗತ್ತೆ. ಸ್ಟವಲ್ಲಿ ನಾನು 2 ಟೊಮೊಟೊ ಮತ್ತು ಬದನೆಕಾಯಿನ ಈ ರೀತಿ ಸುಟ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಮೇಲೆಲ್ಲ ಎಷ್ಟು ಚೆನ್ನಾಗಿ ಅದು ಕರಕಲಾಗ್ತಾ ಇದೆ ಅಂತ. ಈ ರೀತಿ ಚೆನ್ನಾಗಿ ಒಲೆ ಮೇಲೆ ಅದು ಚೆನ್ನಾಗಿ ಬೇಯಬೇಕು. ಈ ರೀತಿ ಬೇಯಿಸೋದ್ರಿಂದ ಅದರಲ್ಲಿರೋಂಥ ಸ್ಮೋಕಿ ಫ್ಲೇವರ್ ಏನಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಪಲ್ಯದಲ್ಲಿ. ಚೆನ್ನಾಗಿ ಬೆಂದಿದೆ. ನಾನು ಅದನ್ನೊಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದು ಕಂಪ್ಲೀಟಾಗಿ ಆರಬೇಕು. ಕಂಪ್ಲೀಟಾಗಿ ಆರಿದ ನಂತರನೇ ಈ ರೀತಿ ಮೇಲ್ಗಡೆ ಇರೋಂತಹ ಸಿಪ್ಪೆನೆಲ್ಲ ತಕ್ಕೋಬೇಕಾಗತ್ತೆ. ಸ್ವಲ್ಪ ಉಳ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಬದನೆಕಾಯಿ ದಿಂಡನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಎಷ್ಟೇ ಬೇಯಿಸಿದ್ರು ಬೇಯಲ್ಲ, ಆದ್ದರಿಂದ ಅದನ್ನು ಕಟ್ ಮಾಡಿಕೊಂಡು ಈಗ ಟೊಮೊಟೊ ಸಿಪ್ಪೆನೂ ಕೂಡ ಈ ರೀತಿ ತಕ್ಕೋತಾ ಇದ್ದೀನಿ. ಟೊಮೊಟೊನು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನೀವು ಒಂದು 15 ನಿಮಿಷನಾದರೂ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿನೂ ಕೂಡ ಕೆಲವರು ಇದೇ ರೀತಿ ಬೇಯಿಸ್ಕೋತಾರೆ. ನಾನಿಲ್ಲಿ ಈರುಳ್ಳಿನ ಆ ರೀತಿ ಬೇಯಿಸಿಲ್ಲ. ನೀವು ಬೇಕು ಅಂದರೆ ಈರುಳ್ಳಿನೂ ಕೂಡ ಇದೇ ರೀತಿ ಸುಟ್ಕೊಂಡು ಮಾಡ್ಕೊಬೋದು. ಗ್ರಿಲ್ ಸ್ಟ್ಯಾಂಡ್ ಇಲ್ಲ ಅಂದವರು ಒಲೆ ಮೇಲೆ ಇಟ್ಕೊಂಡು ನಿಧಾನ ಉರಿಯಲ್ಲಿ ಈ ರೀತಿ ಸುಟ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಬೆಂದಿದ್ದಂಥ ಟೊಮೊಟೊ ಮತ್ತು ಬದನೆಕಾಯಿನ ಕೈಯಿಂದನಾದರೂ ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ಫೋರ್ಕ್ನ ಸಹಾಯದಿಂದನಾದರೂ ಮ್ಯಾಶ್ ಮಾಡ್ಕೋಬೋದು. ಇಲ್ಲ ಬೇಡ ಅಂತ ಅಂದರೆ ಮಿಕ್ಸಿ ಜಾರ್ಗೆ ಈ ರೀತಿ ಹಾಕ್ಕೊಂಡು ಒಂದೇ ಒಂದು ರೌಂಡ್ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಬಾಣಲಿಗೆ ನಾನು 5 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು 2 ಸಣ್ಣದಾಗಿ ಹೆಚ್ಚಿದಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್ ನಾನಿಲ್ಲಿ ಹಾಕೋತಾ ಇದ್ದೀನಿ. 1-2-3 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿನ ನಾನು ಸಣ್ಣದಾಗಿ ಪೇಸ್ಟ್ ಮಾಡಿ ಇಲ್ಲಿ ಹಾಕ್ಕೊಂಡಿರೋ ಅಂಥದ್ದು ನೋಡಿ. ಅದು ಕೂಡ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಂಡಿದ್ದ ನಂತರ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಖಾರ ಪುಡಿ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಡ್ರೈ ಅನ್ನಿಸಿದ್ದ ಕಾರಣ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಈಗ 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಮಾತ್ರ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಬದನೆಕಾಯಿ ಮತ್ತು ಟೊಮೊಟೊನ ನಾನಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿರುವಂತಹ ರೆಸಿಪಿ. ಈಗ ಅರ್ಧ ಗ್ಲಾಸ್ನಷ್ಟು ಮತ್ತೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಮತ್ತು ಟೊಮೊಟೊ ಆಲ್ರೆಡಿ ಬೆಂದಿದೆ, ತುಂಬ ಕುದಿಸೋ ಅವಶ್ಯಕತೆ ಇಲ್ಲ. ಗಟ್ಟಿ ಅನಿಸಿದ ಕಾರಣ ಮತ್ತೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಮತ್ತು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ 1 ನಿಮಿಷ ಅಥವಾ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಟೈಮ್ನಲ್ಲಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಮತ್ತು ಹೆಚ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ಇಷ್ಟೇ ಸಿಂಪಲ್ ಆಗಿರುವಂತಹ ರೆಸಿಪಿ. ಚಪಾತಿಗೆ ರೊಟ್ಟಿ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸರಿ ನೀವು ಟ್ರೈ ಮಾಡಿ. ಈ ಒಂದು ರೆಸಿಪಿಯಲ್ಲಿ ಜಾಸ್ತಿ ಮಸಾಲೆ ಕೂಡ ಬಳಸದೇ ಇರೋ ಕಾರಣ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಈ ಒಂದು ರೆಸಿಪಿ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಇದೇ ರೀತಿ ಸಿಂಪಲ್ ಆಗಿರುವಂತಹ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.